ಮುಖ್ಯಮಂತ್ರಿಗಳೇ ಕೊಟ್ಟ ಮಾತು ಉಳಿಸಿಕೊಳ್ಳಿ 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 ಉಳಿಸಿಕೊಳ್ಳಿ. ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು. 15,000 ವೇತನ ನಾವು ಕೇಳ್ತಾ ಇದ್ದೀವಿ. ನಮ್ಗೆ ಯಾವ ಇನ್ಸೆಂಟಿವ್ ಬೇಡ, ಏನೂ ಬೇಡ. ಇಡಿಗಂಟಾಗಿ ಪಶ್ಚಿಮ ಬಂಗಾಳದಲ್ಲಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಅದನ್ನ ಜಾರಿ ಮಾಡಬೇಕು ಕರ್ನಾಟಕದಲ್ಲೂ ಅಂತ ಹೇಳಿ ತರ್ಕಬದ್ಧಗೊಳಿಸುವಿಕೆ ಅನ್ನೋ ಹೆಸರಲ್ಲಿ 7,000ದಿಂದ 8,000 ಜನ ಆಶಾ ಕಾರ್ಯಕರ್ತೆಯರನ್ನ ಮನೆ ಕಳಿಸ್ತಾ ಇದ್ದಾರೆ. ಇದನ್ನು ನಾವು ಯಾವುದೇ ರೀತಿಯಲ್ಲಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಈ ದಿನ ಹೋರಾಟ ಮಾಡ್ತಾ ಇರೋದು ನಾವು. फुलफिल नहीं किया हुआ तो हम और इससे ज़्यादा पूरे स्टेट से मिलके आशा जो भी 42,000 आशा जो भी हैं वो मिलके अब भी ज़ोर से हम और ज़्यादा स्ट्रेंथ में जम के और अच्छा स्ट्राइक करते हैं. ತಿಂಗಳಲ್ಲಿ 2 ಸಾರಿ 400 ಮನೆ ಇದ್ರು ಮಾಡಬೇಕು, 500 ಮನೆ ಇದ್ರು ಮಾಡಬೇಕು, 300 ಮನೆ ಇದ್ರು 40 ಸಾವಿರ ಮಾಡಬೇಕು. ಒಂದು ಮನೆಗೆ 50 ಪೈಸಾ ಕೊಡ್ತಾರೆ. Thousands of ASHA workers across Karnataka have gathered here in Bengaluru's Freedom Park demanding a hike in their honorarium and long pending government demands. And the ASHA workers from across the state, their main demand, who play a crucial role in maternity care, vaccination, rural healthcare service, they say they are struggling with low pay and lack of job security. The protest has been organized by Karnataka Rajya Samyukta ASHA Karyakarteyara Sangha affiliated to EIU-TUC. Now let's ask ASHA workers their needs and demands. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಇಡೀ ರಾಜ್ಯದಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲವೊಂದು ಜಿಲ್ಲೆಗಳು ಮಾತ್ರ ಸೇರ್ಕೊಂಡಿರೋದು. ಮುಖ್ಯವಾಗಿ ಬಡ್ಜೆಟ್ನಲ್ಲಿ ಸರ್ಕಾರ ಘೋಷಿಸಿದಂತೆ 5,000 ಇರುವಂತಹ ಗೌರವಧನವನ್ನು 8,000 ಮಾಡ್ತೀವಿ ಅಂತ ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು. ಅದನ್ನು ಅನುಷ್ಠಾನಗೊಳಿಸ್ಬೇಕು ಅನ್ನೋದು. ಎರಡನೇದಾಗಿ ಲಾಸ್ಟ್ ಜನವರಿಯಲ್ಲಿ ಹೋರಾಟ ಮಾಡಿದಾಗ 40,000 ಜನ ಇಲ್ಲಿ ಏನು ಬೀದಿಗೆ ಬಂದು ಕೂತಾಗ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟರು. ಏನಂತ 10,000 ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ, ಅದ್ರ ಮೇಲ್ಪಟ್ಟು ಕೆಲಸ ಮಾಡಿದವ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಅದು ಈವರೆಗೂ ಈಡೇರಲಿಲ್ಲ. ಇಮಿಡಿಯೇಟ್ಲಿ ಅದು ಆದೇಶ ಆಗಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಬೇಡಿಕೆ. ಹಾಗೆ ಮೂರನೇದಾಗಿ ಇಡಿಗಂಟಾಗಿ ಪಶ್ಚಿಮ ಬಂಗಾಳದಲ್ಲಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಅದನ್ನು ಜಾರಿ ಮಾಡಬೇಕು ಕರ್ನಾಟಕದಲ್ಲೂ ಅಂತ ಹೇಳಿ. ಹಾಗೆ ನಾಲ್ಕನೇದು ಇವರು ಮಾರಣಾಂತಿಕ ಕಾಯಿಲೆಗಳೇನು ಬಂದಾಗ ಇವರಿಗೆ ಅವರು ಗೌರವಧನ ಸಹಿತ 3 ತಿಂಗಳು ರಜೆ ಕೊಡಬೇಕು ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಬೇಡಿಕೆ. ಹಾಗೆ ಒಂದು ಪ್ರಮುಖವಾದಂಥ ಬೇಡಿಕೆ ಇವಾಗ ಏನಂತಂದರೆ ತರ್ಕಬದ್ಧಗೊಳಿಸುವಿಕೆ ಅನ್ನೋ ಹೆಸರಲ್ಲಿ 7,000ದಿಂದ 8,000 ಜನ ಆಶಾ ಕಾರ್ಯಕರ್ತೆಯರನ್ನ ಮನೆ ಕಳಿಸ್ತಾ ಇದ್ದಾರೆ. ಇದನ್ನು ನಾವು ಯಾವುದೇ ರೀತಿಯಲ್ಲಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಈ ದಿನ ಹೋರಾಟ ಮಾಡ್ತಾ ಇರೋದು ನಾವು. ಸರ್ಕಾರ ಈ ಬಡ್ಜೆಟ್ನಲ್ಲಿ ಇದನ್ನೆಲ್ಲ ಪರಿಗಣಿಸಿ ಚರ್ಚೆ ಮಾಡಿ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು. ಈಡೇರಿಸ್ತಾ ಇದ್ದ ಹೋದಲ್ಲಿ ನಾವು ಮುಂದಿನ ದಿನದಲ್ಲಿ ಒಂದು ಉಗ್ರವಾದಂಥ ಹೋರಾಟ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಸರ್ಕಾರದವರಿಗೆ ಗೊತ್ತು. ಅವತ್ತನ್ನ ಇವಾಗ ಏನು 2013 ನಮ್ಮನ್ನು 80% ತಾಯಿ ಮಗುವಿನ ಮರಣ ಆಗ್ತಾ ಇದೆ ಅಂತ ಹೇಳಿ ಏನೂ ಇಲ್ಲದಂತೆ ಒಂದು ಇನ್ಸೆಂಟಿವ್ ಬೇಸ್ನಲ್ಲಿ ತೊಗೊಂಡ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ನಮ್ಮ ಮಹಾತ್ಮ ಏನು ಅಂತ ಹೇಳಿ ಈಗ ತಾಯಿ ಮಗುವಿನ ಮರಣ 0%ವರೆಗೂ ಬಂದಿದೆ. ಹಾಗೆ ಎಲ್ಲೋ ಒಂದೊಂದನ್ನು ಇದು ಮಾಡೋದ್ರಿಂದ ಹೇಗೆ ನಮ್ಮ ಮೇಲೆ ಒತ್ತಾಯ ಕೆಲಸಗಳು ಬರ್ತಾ ಇದೆ ಅಂದರೆ ನಿಮ್ಮ ಕರ್ತವ್ಯನೇ ಇದು, ಏನು ಬೇಕಾದರೂ ಹೇಗೆ ಇರಲಿ ಏನೇ ಇರಲಿ, ಏನಾದರೂ ತೊಂದರೆ ಆದರೆ ನಿಮ್ಮದೇ ಅಂತಾರೆ. 10 ವರ್ಷ 15 ವರ್ಷ 20 ವರ್ಷ ಸರ್ವಿಸ್ ಮಾಡಿ ಮನೆಗಳ ಬಾಗಿಲು ಮೆಟ್ಲುಗಳು ಮಾಡಿಗಳನ್ನೆಲ್ಲ ಹತ್ತಿ ಇಳಿದು ಇವತ್ತು ನಮ್ಮ ಮಂಡಿ ಸೌದಿದೆ, ನಾವು ಆರೋಗ್ಯ ಕೆಟ್ಟಿದೆ, ಮತ್ತು ಏನು ಆದರೆ ಸಂಬಳ ಮಾತ್ರ ಹೆಚ್ಚಳಕ್ಕೆ ಆಗಿಲ್ಲ, ನಮ್ಮ ವೇತನವೂ ಹೆಚ್ಚಳಕ್ಕೆ ಆಗಿಲ್ಲ. ಕೆಲಸಗಳು ಮಾತ್ರ ಮೇಲಿನ ಮೇಲೆ ಬರ್ತಾನೆ ಇದೆ. ಮತ್ತು ಅದರಲ್ಲಿ ಒಂದು ಸಣ್ಣ ಪುಟ್ಟ ಆದ್ರೂ ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿರೋದು ಯಾವುದು ಇದಿಲ್ಲ. ಒಂದೇನೋ ಇಷ್ಟು ವರ್ಷದಿಂದ ಮಾಡಿದ್ದಾರೆ ಅನ್ನೋವಂಥದ್ದು ಏನೂ ಇಲ್ಲ. ತೊಗೊಂಡೋಗಿ ಆರಾಮಾಗಿ ಮೂಲೆಗೆ ಹಾಕ್ಬಿಡ್ತಾರೆ, ನೀನೇನು ಕೆಲಸ ಮಾಡ್ತಿದ್ಯಾ ಅನ್ನೋವಂಥದ್ರಲ್ಲಿ. ಅದರಲ್ಲಿ ಇಷ್ಟು ವರ್ಷಗಳಿಂದ 2013ರಿಂದ ನಾವು ಕೆಲಸ ಮಾಡಿ ಇವತ್ತೊಂದು ದಿವಸಕ್ಕೂ ಒಂದು 10,000 ನಮಗೆ ಹೆಚ್ಚಳಕ್ಕೆ ಮಾಡಿಲ್ಲ ಹೇಳಿದ ಮಾತು ಮುಖ್ಯಮಂತ್ರಿಗಳು ಜನವರಿ 2025ರಲ್ಲಿ ಆಶ್ವಾಸನ ನಮಗೆ ಕೊಟ್ಟಿದ್ದು, ನೀವು ಕೈ ಬಿಡಿ ಅಹೋರಾತ್ರದ್ದು ಏನು ಮಾಡ್ತಾ ಇದ್ದೀರಾ ಅದನ್ನು ಘೋಷಣೆ ಮಾಡ್ತಾ ಇದ್ದೀರಾ, ಅದನ್ನು ಬಿಡಿ ಕೈ ಬಿಡಿ ಅಂತ ಹೇಳಿ ಕೊಟ್ಟವರು ಇವತ್ತುವರೆಗೂ 2026 ಜನವರಿನೂ ಮುಗಿದೋಯ್ತು. ಇನ್ನೂವರೆಗೂ ಏನೂ ಇದು ಮಾಡಿಲ್ಲ. ಇನ್ನೂವರೆಗೂ ನಮ್ಗೆ ₹1 10,000ರಲ್ಲಿ ಇದು ಮಾಡ್ತೀವಿ. 15,000 ವೇತನ ನಾವು ಕೇಳ್ತಾ ಇದ್ದೀವಿ. ನಮ್ಗೆ ಯಾವ ಇನ್ಸೆಂಟಿವ್ ಬೇಡ, ಏನೂ ಬೇಡ.
ಆ ಥರ ನಾವು ಕೇಳ್ತಾ ಇದ್ವಿ. ಅದರಲ್ಲಿ 10,000 ಮಾಡ್ತೀವಿ ಅಂತೇಳಿ ಮಾಡಿಲ್ಲ. ಮಾಡದೇ ಇರೋ ಕಾರಣದಿಂದ ಈಗ ಬೇಸತ್ತಿ ಮತ್ತೆ ನಾವು ಇದಕ್ಕೆ ಇಳಿದಿದ್ದೀವಿ. ನಾವು ಪ್ರತಿಭಟನೆನ ನಾವು ಮುಂಚೆನೇ ಸ್ಟ್ರೈಕ್ ಮಾಡಿದ್ವಿ ಸರ್. ನಮಗೆ ಇವಾಗ 7,000 ಸಂಬಳ ಬರ್ತಾ ಇದೆ ಅಷ್ಟೇ. 7,000ದಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಈಗ 17 ವರ್ಷದಲ್ಲಿ ಆಶಾ ವರ್ಕರ್ ಅಂತ ತಗೊಂಡಿದ್ದು ನಮ್ಮನ್ನು. 17 ವರ್ಷದಲ್ಲಿ ತಗೊಂಡಾಗ ಬರೀ 2 ಅವರ್ ಅಷ್ಟೇ ಕೆಲಸ ಮಾಡಬೇಕು ನೀವು, ಇದ್ರ ಜೊತೆಗೆ ಬೇರೆ ಏನಾದ್ರು ಕೆಲಸ ಮಾಡ್ಕೋಬೇಕು ನೀವು ಅಂತ ಹೇಳಿದರು. 2 ಅವರು ನೈಟ್ ಬೇಕಾದ್ರೂ ಹೋಗಿ ಕೆಲಸನ ಮಾಡ್ಬೋದು ನೀವು, ಇದ್ರ ಜೊತೆಯಲ್ಲಿ ಏನಾದ್ರು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದರು. ಅವಾಗ ಟ್ರೈನಿಂಗ್ ತಗೊಂಡಿದ್ದಾಗ ನಾವು ಇವಾಗ ಏನಾಗಿದೆ ಅಂದರೆ 24/7 ಆಸ್ಪತ್ರೆ ಹೆಂಗಾಗಿದೆಯೋ ಆಶಾ ವರ್ಕರ್ದು ಅದೇ ಕೆಲಸ ಆಗಿದೆ. ಅವ್ರು ಯಾವ ಟೈಮ್ ಕರೀತಾರೆ ಅಂತ ಗೊತ್ತಿಲ್ಲ, ಆ ಟೈಮ್ ಓಡ್ಬೇಕು ನಾವು. ಅಕಸ್ಮಾತ್ ಬೆಳಗಿನ ಸಾಯಂಕಾಲ ತನಕ ಊರೊಳಗಡೆನೇ ಇರಬೇಕು. ಯಾವಾಗ ಏನಾಗುತ್ತೆ, ಯಾವ ಪೇಷಂಟ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆ ಥರ ಆಗಿದೆ. ನಾವು ಇವಾಗ ಏನೇ ಕೇಳ್ತಾ ಇದ್ದೀವಿ ಅಂದರೆ ಮಿನಿಮಮ್ 15,000 ಕೇಳ್ತಾ ಇದ್ದೀವಿ ಸರ್, ಜಾಸ್ತಿ ಕೇಳ್ತಾ ಇಲ್ಲ. ಈಗಿನ ಇದರಲ್ಲಿ ಮಕ್ಕಳು 1ನೇ ಕ್ಲಾಸ್ ಮಕ್ಕಳನ್ನ ಓದಿಸೋಕ್ಕೆ ಎಜುಕೇಷನ್ಗೆ ಆಗ್ತಾ ಇಲ್ಲ. ಈಗ 15,000 ರೂಪಾಯಿ ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ. 15,000 ರೂಪಾಯಿ ಅಟ್ಲೀಸ್ಟ್ 15,000 ರೂಪಾಯಿ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಫಿಕ್ಸ್ ಆಗಿ. ಅವ್ರೇನು ಹೇಳಿದ್ರು, ಹೋದ ಸರಿ ಸ್ಟ್ರೈಕಿಗೆ ಬಂದಾಗ ಇಲ್ಲ 15,000 ಕೊಡೋಕ್ಕಾಗಲ್ಲ, 10,000 ಕೊಡ್ತೀವಿ, 10,000 ಫಿಕ್ಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಮಿನಿಸ್ಟ್ರ್ ಹೇಳಿದ್ದಾರೆ, CM ಹೇಳಿದ್ಮೇಲೆ ಬೆಲೆ ಕೊಡಬೇಕಲ್ವ ಅವ್ರಿಗೆ ಅಂತ ಹೇಳಿ ಹೋದ್ವಿ. ಇದುವರೆಗೂ 10,000 ಫಿಕ್ಸ್ ಮಾಡಿಲ್ಲ. ಮತ್ತು ನಾವು ಇಂಥ ಕೆಲಸನೇ ಅಂತ ಮಾಡ್ತಾ ಇಲ್ಲ, ಪ್ರತಿಯೊಂದು ಕೆಲಸನೂ ಮಾಡ್ತಿದ್ದೀವಿ. TB ಕೇಸ್ಗೆ 6 ತಿಂಗಳು ಟ್ರೀಟ್ಮೆಂಟ್ ಕೊಡ್ತೀವಿ, 1 ವರ್ಷ ಟ್ರೀಟ್ಮೆಂಟ್ ಕೊಡ್ತೀವಿ. ಮನೆಗೆ ಹೋಗಿ ಆರೋಗ್ಯದ ಬಗ್ಗೆ ವಿಚಾರಿಸೋದಾಗಿರ್ಬೋದು, ಮಾತ್ರೆ ಕೊಡೋದಾಗಿರ್ಬೋದು, ಏನೊಂದು ಮಾಡ್ತಿದ್ದೀವಿ. ಅದು 3 ವರ್ಷದಿಂದ ಸಂಬಳ ಬಂದಿಲ್ಲ ನಮಗೆ. ಆಮೇಲೆ ಟೈಮ್ ಬೇಸ್ಡ್ ಇನ್ಸೆಂಟಿವ್ ಅಂತೂ 1 ವರ್ಷದ 4 ತಿಂಗಳಿಂದ ಸಂಬಳ ಬಂದಿಲ್ಲ. ಮತ್ತು ಏನು ಅಂದರೆ ಸಂಬಳನೂ ಕರೆಕ್ಟಾಗಿ ತಿಂಗಳ ಕೊಡೋದು 2,000, 3,000, 5,000 ರೂಪಾಯಿ ಆದ್ರೂ ತಿಂಗಳ ಸಂಬಳ ಹಾಕಲ್ಲ. ನಾವು ಯಾವಾಗ ಸ್ಟ್ರೈಕಿಗೆ ಹೋಗ್ತೀವಿ ಅಂತ ಮೆಸೇಜ್ ಹಾಕ್ತೀವಿ, ಇಲ್ಲ ಸ್ಟ್ರೈಕಿಗೆ ಬರ್ತೀವಿ, ಆವತ್ತು ಎಲ್ಲೆಲ್ಲೂ ದುಡ್ಡು ಬಂದು ಮೊಬೈಲಲ್ಲಿ ಕೂತ್ಕೊಂಬಿಟ್ಟಿರುತ್ತೆ, ಮೆಸೇಜೇ ಬಂದ್ಬಿಡುತ್ತೆ ಬಂದಿದೆ ಅಮೌಂಟು ಅಂತ. ಅದೇ ಕೆಲಸ ಮೊದಲೇ ಯಾಕೆ ಮಾಡಲ್ಲ? ಆಶಾಗಳ್ನೆಲ್ಲ ತಗೊಂಡಿರೋದು ಬಡ ಹೆಣ್ಮಕ್ಳು ಅದೇ ಊರಲ್ಲೇ ಇರೋ ಅಂಥವ್ರ ಬಡವ್ರನ್ನ ತಗೊಂಡಿದ್ದಾರೆ. ಅವಾಗ ಏನು ಮಾಡಿದ್ರು, 5ನೇ ಕ್ಲಾಸು 6ನೇ ಕ್ಲಾಸು 4ನೇ ಕ್ಲಾಸು ಓದಿರೋರನ್ನ 17 ವರ್ಷದಲ್ಲಿ ಕೆಲಸಕ್ಕೆ ತಗೊಂಡಿದ್ರು. ಓದೋಕೆ ಬರೆಯೋಕ್ಕೆ ಬಂದರೆ ಸಾಕು, ಬಂದರೆ ಸಾಕು ಅಂತ. ಈಗ ಕೇಳ್ತಿದ್ದಾರೆ ಮೊಬೈಲಲ್ಲೇ ಎಲ್ಲ ಎಂಟ್ರಿ ಮಾಡಿ, ಮೊಬೈಲಲ್ಲೇ ಪ್ರತಿಯೊಂದು ಎಂಟ್ರಿ ಮಾಡಬೇಕು ಅಂತ. 1,000 ಸಂಖ್ಯೆಗೆ 1,000 ಜನಸಂಖ್ಯೆಗೆ ಆಶಾ ಕೊಟ್ಟಿರೋದು. ಅವ್ರ ಮನೇಲಿ ಪ್ರತಿಯೊಬ್ಬರದ್ದು ನೇಮ್ ಸೆಲೆಕ್ಟ್ ಮಾಡಬೇಕು. ಅವ್ರದ್ದು BP ಐತಾ, ಅವ್ರಿಗೆ ಶುಗರ್ ಐತಾ, ಕ್ಯಾನ್ಸರ್ ಐತಾ, TB ಐತಾ, ಪ್ರೆಗ್ನೆಂಟಾ, ಬಾಣಂತಿನ, ಪ್ರತಿಯೊಂದು ಎಂಟ್ರಿ ಮಾಡಬೇಕು. ಈಗ ಆಶಾಗಳಿಗೆ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಎಷ್ಟೋ ಆಶಾಗಳಿಗೆ ಸ್ಕ್ರೀನ್ ಟಚ್ ಮೊಬೈಲೇ ಎಂಟ್ರಿ ಮಾಡೋಕ್ಕೆ ಬರಲ್ಲ, ಆನ್ ಮಾಡೋಕ್ಕೆ ಬರಲ್ಲ. ಅಂಥದ್ರಲ್ಲಿ ಈ ರೀತಿ ಕೇಳ್ತಿದ್ದಾರೆ. ನಾವೇನು ಹೇಳ್ತಿದ್ದೀವಿ, ಇದನ್ನು ಕೈ ಬಿಡಿ, ಕೈಯಲ್ಲಿ ಬರೆಯೋದು ಏನಿದ್ರು ಕೊಡಿ, ನಾವು ಸರ್ವೆ ಮಾಡ್ತೀವಿ, ಕೈಯಲ್ಲಿ ಬರ್ಕೊಡ್ತೀವಿ. ಏನೇ ಒಂದು ಸರ್ವೆ ಆದರೂ ಮಾಡ್ಕೊಡ್ತೀವಿ, ಕೈಯಲ್ಲಿ ಬರ್ಕೊಡ್ತೀವಿ ಅಂತ ಹೇಳ್ತಿದ್ದೀವಿ. ಮತ್ತು ಸರ್ವೆ ಮಾಡಿಸ್ತಾರೆ, ಸರ್ವೆಗೆ ತಕ್ಕನಾಗಿ ಸಂಬಳ ಕೊಡಲ್ಲ. ತಿಂಗಳಲ್ಲಿ 2 ಸಾರಿ ಲಾರ್ವಾ ಸರ್ವೆ ಮಾಡಿಸ್ತಾರೆ ಮೇಡಮ್. ತಿಂಗಳಲ್ಲಿ 2 ಸಾರಿ 400 ಮನೆ ಇದ್ದರೂ ಮಾಡಬೇಕು, 500 ಮನೆ ಇದ್ದರೂ ಮಾಡಬೇಕು, 300 ಮನೆ ಇದ್ದರೂ ಲಾರ್ವಾ ಸರ್ವೆ ಮಾಡಬೇಕು. ಒಂದು ಮನೆಗೆ 50 ಪೈಸೆ ಕೊಡ್ತಾರೆ. ಒಂದು ಮನೆಗೆ 50 ಪೈಸೆ ಕೊಟ್ಟರೆ ನಮ್ಗೆ ಆಶಾಗಳಿಗೆ ಏನು ಬರುತ್ತೆ ಮೇಡಮ್ ಸಂಬಳ? ಈ ರೀತಿ ಆದ್ರೂ ನಾವೆಲ್ಲನೂ ಗೌರವಾನ್ವಿತವಾಗಿ ಕೆಲಸ ಮಾಡ್ತಿದ್ದೀವಿ. ಆರೋಗ್ಯ ಇಲಾಖೆಯಲ್ಲಿದ್ದೀವಿ, ನಮ್ಮಿಂದ ಜನಗಳಿಗೆ ಅನುಕೂಲ ಆಗ್ತಿದೆ, ಅವ್ರ ಆರೋಗ್ಯದ ಬಗ್ಗೆ ಇದಾಗ್ತಿದೆ ಅಂತ ಮಾಡ್ತಾ ಇದ್ದೀವಿ. ನಾವು ಬಂದಮೇಲೆ ತಾಯಿ ಮರಣ ಶಿಶು ಮರಣ ತಪ್ಪಿತು ಅಂತ ಹೇಳ್ತಾರೆ. ಅವಾಗೆಲ್ಲ ಆಸ್ಪತ್ರೆ ಮಕ್ಕಗಳೇ ನೋಡ್ತಿರ್ಲಿಲ್ಲ. ಈಗೆಲ್ಲರೂ NE1 ಹೋಗಿ ಆಸ್ಪತ್ರೆ ಸೇರ್ಕೊಳ್ಳುತ್ತೆ. ಹಂಗೆ ಮಾಡಿರೋರೆ ಆಶಾಗಳು. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಆಶಾಗಳು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಊರೊಳಗಡೆ ಪ್ರತಿಯೊಂದು ಕಡೆನೂ. ಕೊರೋನಾ ಟೈಮಲ್ಲಿ ವಾರಿಯರ್ಸ್ ಆಗಿ ನಾವು ಕೆಲಸ ಮಾಡಿದ್ವಿ. ಕೊರೋನಾ ವಾರಿಯರ್ಸ್ ಅಂತ ಹೆಸರು ಕೊಟ್ಟರು. ನಮಗೆ ಹೆಸರು ಬಿರ್ದಿಂದ ಏನೂ ಬರಲ್ಲ ಮೇಡಮ್. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು, ಅತ್ತೆ ಇದ್ರು, ಮಾವ ಇದ್ರು, ವಯಸ್ಸಾದವ್ರು ಇದ್ರು. ಎಲ್ಲರನ್ನೂ ಬಿಟ್ಟು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದೀವಿ. ಪ್ರತಿ ಮನೆ ಭೇಟಿ ಮಾಡಿದ್ದೀವಿ. ಕೊರೋನಾ ಇರೋರ್ನೂ ಭೇಟಿ ಮಾಡಿ ಅವ್ರಿಗೆ ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಆವಾಗ ಕೊರೋನಾ ವಾರಿಯರ್ಸ್ ಅಂದರೆ ಹೊರತಾಗಿ ನಮಗೇನೂ ಬೆಲೆ ಕೊಟ್ಟಿಲ್ಲ, ಇದುವರೆಗೂ ಏನೂ ಕೊಟ್ಟಿಲ್ಲ. ನಾವು ಸರ್ಕಾರಕ್ಕೆ ಏನು ಕೇಳ್ತಿದ್ದೀವಿ, ಮಿನಿಮಮ್ 15,000 ಫಿಕ್ಸ್ ಮಾಡಿ ನಮ್ಗೆ 15,000 ಸಂಬಳ ಬರೋ ಥರ ಮಾಡಿಕೊಡಿ ಅಂತ ಕೇಳ್ತಿದ್ದೀವಿ. ಇದುವರೆಗೂ ಮಾಡಿಲ್ಲ. ಈಗೇನು ಮಾಡ್ತಿದ್ದಾರೆ, 15,000 ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈಗೇನು ಮಾಡ್ತಿದ್ದಾರೆ, 7,000 ಆಶಾ ವರ್ಕರ್ನ ತೆಗಿತಿದ್ದೀವಿ ಅಂತ ಹೇಳ್ತಿದ್ದಾರೆ. 1,000 ಜನಸಂಖ್ಯೆಗಿನ್ನ ಕಡಿಮೆ ಇದ್ದಾರೆ, ತೆಗಿತಿದ್ದೀವಿ ಅಂತ. ದಯವಿಟ್ಟು ಅದನ್ನು ಮಾಡಬಾರ್ದು. ಅದನ್ನು ಮಾಡಿದ್ರೆ ಆಶಾಗಳು ಸುಮ್ಮನಿರಲ್ಲ ಮೇಡಮ್. ಅದು ಬೇಡಿಕೆ ಏನು ಸರ್ಕಾರದಿಂದ ನೀವೇನು ಹೇಳ್ತೀರಾ? ಸಂಬಳ ಪ್ರಥಮ ಬೇಡಿಕೆ ನಾವು ಸ್ಯಾಲ್ರಿಗೆ ಹೇಳಿದ್ದೀವಿ 15,000 ಫಿಕ್ಸ್ ಮಾಡಿ. ಆಶಾಗಳ್ನ ತೆಗಿತೀವಿ ಅಂತ ಹೇಳಿದ್ದಾರೆ, ಅವ್ರನ್ನ ತೆಗಿಬಾರ್ದು. ಆಶಾ ಸ್ಪೆಷಲಿಕೇಟರ್ ಆಗಿ ಅವಾಗೆಲ್ಲ ಕೆಲಸ ಮಾಡಿದ್ದೀವಿ. 12 ವರ್ಷ 13 ವರ್ಷ ಕೆಲಸ ಮಾಡಿದ್ದೀವಿ. ಅವ್ರನ್ನ ತೆಗೆದಾಕಿದ್ದಾರೆ, ಅವ್ರನ್ನ ವಾಪಸ್ ತಗೊಳ್ಳಿ ಅನ್ನೋದ್ರ ಬಗ್ಗೆ ಕೇಳ್ತಿದ್ದೀವಿ ಮೇಡಮ್. ಏನು ಮುಖ್ಯ जनवरी में जो 4 दिन का
स्ट्राइक जो किया हुआ था, उस स्ट्राइक में हमें 4वें दिन को डिपार्टमेंट से और मिनिस्टर सीएम बुला के हमको एक मीटिंग किया हुआ था कि हमारी जो मांग थी वो 15,000 थी। उन्होंने बोला कि हम 10,000 आपको आन दे या नहीं आन दे, हम डाल के देते हैं आपको 10,000 करके। आज तक ये 14 महीने गुजर गए हैं, 14 मंथ्स गुजर गए हैं, अभी तक उनका रिस्पांस कुछ भी नहीं आया है। तो 10,000 के लिए हम बार बार आके ऐसा स्ट्राइक भी कर रहे हैं, बार बार प्रेस डिपार्टमेंट के तरफ जाके मीटिंग भी किया हुआ है, आज तक कोई आंसर नहीं हुआ है। सो इसलिए अब 6 तारीख को जो मार्च 6 तारीख को जो बजट है, इसलिए हम आज स्ट्राइक कर रहे हैं फ्रीडम पार्क में। हमारी मांग है कि 10,000 हमें जो गवर्नमेंट से हमको बोला है वो करना है 10,000, और 7-8 हज़ार आशास को इस आशा वर्कर काम से निकालते हैं करके बोल रहे हैं। वो निकालने के लिए हम नहीं मान रहे हैं, निकालना नहीं चाहिए, क्योंकि वो विदाउट सैलरी वो फर्स्ट से काम किया हुआ है, 17, 16, 15 साल से काम किया हुआ है, उनको नहीं निकालना करके हमारी एक मांग है आज, इसीलिए हम आज स्ट्राइक कर रहे हैं। अगर आने वाले बजट में आपका डिमांड फुलफिल नहीं हुआ तो वो फुलफिल नहीं किया हुआ तो हम और इससे ज़्यादा पूरे स्टेट से मिलके आशास जो भी 42,000 आशास जो भी हैं, वो मिलके अब भी ज़ोर से हम और ज़्यादा स्ट्रेंथ में जम के और अच्छा स्ट्राइक करते हैं। The voices from Freedom Park today is not just salary, they are dignity, recognition and job security of thousands of frontline health workers. As ASHA workers' protest continues, all eyes are on our state government response.